ಸ್ನೇಹಿತರೆ, ಈಗ ಬಹಳಷ್ಟು ಮುಖಂಡರುಗಳು ಮಾತನಾಡಿದ್ದಾರೆ. ಇಲ್ಲಿ ಎರಡು ವಿಚಾರ, ಟೀಕೆ ಟಿಪ್ಪಣಿ ಮತ್ತೆ ರಾಜಕೀಯ ವ್ಯವಸ್ಥೆನಲ್ಲಿ ನಮ್ಮ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾರನ್ನೇ ಮಾತನಾಡಬೇಕಾದ್ರೆ ನಾವು ಸೇರಿದಾಗೆ ಅದರದೇ ಆದಂಥ ಒಂದು ವ್ಯವಸ್ಥೆ ಇರ್ತದೆ. ನಮ್ಮಲ್ಲೂ ಕೂಡ ಯಾರನ್ನು ಸಿಂಗ್ಯುಲರ್ ಆಗಿ ಮಾತನಾಡಬಾರ್ದು, ಅವರು ಕೂಡ ಮಾತನಾಡಬಾರ್ದು, ಎಲ್ಲರಿಗೂ ನನ್ನನ್ನು ಸೇರಿದಾಗ ಹೇಳಿದೆ. ಈ ಸಂದರ್ಭದಲ್ಲಿ 3 ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ, ಮೊನ್ನೆ ಕಾಂಗ್ರೆಸ್ನವರು ಕುಮಾರಣ್ಣರವರ ಕೇತಗಾನಹಳ್ಳಿ ತೋಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದು ಇವತ್ತು ಇದು 40 ವರ್ಷಗಳ ಹಿಂದೆ ಅವರೊಂದು 50 ಎಕರೆನ 40 ವರ್ಷಗಳ ಹಿಂದೆ ಪರ್ಚೇಸ್ ಮಾಡಿದ್ದಾರೆ. ಅದಕ್ಕೆ ಸೇಡ್ ಹಿಡಿದೆ. ಇದ್ಯಾರ ನಮ್ಮ ಪುಣ್ಯಾತ್ಮ 14 ಎಕರೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರಿಗೆ ತಿಳಿಸೋದು, ಇಡೀ ಈ ರಾಜ್ಯದ ಇತಿಹಾಸದಲ್ಲಿ ಬಹಳಷ್ಟು ರಾಜಕಾರಣಿಗಳು ಒತ್ತುವರಿಯನ್ನ ಮಾಡಿರ್ತಕ್ಕಂಥ ಘಟನೆಗಳು ಆಗಾಗ ಚರ್ಚೆಗೆ ಬರ್ತಾ ಇರ್ತವೆ. ಒಂದೇ ಒಂದು ಪ್ರಕರಣ SITಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಾ? 40 ವರ್ಷ ಉಳಿದಿದ್ದಂತ ಜಮೀನನ್ನ ನೀವು SITಗೆ ಕೊಟ್ರಲ್ಲ, ಇದರ ಉದ್ದೇಶ ಏನು? ಇದು ದ್ವೇಷದ ರಾಜಕಾರಣ ತಾನೆ? ನೀವು ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬನ, ಕುಮಾರಣ್ಣರವ್ರನ್ನ ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿಯನ್ನ ತರಬೇಕು ಅಂತಾನೆ ತಾನೆ ನೀವು SITಗೆ ಕೊಟ್ಟಿದ್ದು? ಕಾಂಗ್ರೆಸ್ನವ್ರೆ ಆಯ್ತು. ಎಷ್ಟು ಜನ ನಿಮ್ಮ ಲೀಡರ್ಗಳ ಮೇಲೆ ಭೂ ಒತ್ತುವರಿ ಆರೋಪ ಇದೆ, ಯಾಕೆ ಕೊಡ್ಲಿಲ್ಲ? ಎರಡನೇ ವಿಚಾರ, ನಮ್ಮ ಯುವ ನಾಯಕರು ಇವತ್ತು ದೇವೇಗೌಡರು ಸಾಹೇಬರು 94 ವರ್ಷ, ಕುಮಾರಣ್ಣವರು ರಾಷ್ಟ್ರದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬ ಯುವ ನಾಯಕರಾಗಿ ನಿಮ್ಮನ್ನ ಪ್ರಶ್ನೆ ಮಾಡಿದ್ಕೇನೆ ನೀವು ಇಷ್ಟೊಂದು ಬೇಸರ ಮಾಡ್ಕೊಂಡ್ರೆ ಯಾರು ಮಾತೇ ಆಡ್ಬಾರ್ದ? ಪಾಪ ನಿಮ್ಮ ಆಸೆ ಇದೆ, ರಾಜ್ಯದ ಜನ 139 ಸೀಟ್ನ ಕೊಟ್ಟಿದ್ದಾರೆ, ಅದು ನಿಮ್ಮ ಪಕ್ಷದ ವಿಚಾರ, ನಾವೇನದನ್ನು ಚರ್ಚೆ ಮಾಡೋಣ. ನಿಮ್ಮವ್ರಿಗೂ ಹೇಳಿ, ಈಗ ಯಾರು ಮಾತಾಡ್ತಾ ಇದ್ದೀರಿ, ನಿಖಿಲ್ ಅವ್ರು ಮಂಡ್ಯದಲ್ಲಿ 5.5 ಲಕ್ಷ ಓಟ್ ತಗೊಂಡವ್ರಲ್ಲ, ಅಷ್ಟು ಓಟ್ ನೀವು ಯಾರು ತಗೊಂಡೇ ಇಲ್ಲ. ನೀವು ಯಾವ ಚುನಾವಣೆಯಲ್ಲೂ MLA ಇರ್ಬೋದು, ಮಂತ್ರಿ ಇರ್ಬೋದು, ಬೇರೆ ಬೇರೆ ಸ್ಥಾನಗಳನ್ನ ನೀವು ಅಲಂಕರಿಸಿರ್ಬೋದು. ಮತದಾರರ ಮಾತನ್ನ 5.5 ಲಕ್ಷನ ನೀವು ಯಾರು ತಗೊಂಡೇ ಇಲ್ಲ. ಮತ್ತೆ ಮೊನ್ನೆ ಈಗ ನಮಗೆ ಅನುಮಾನ ಕಾಡ್ತಾ ಇಲ್ಲ ನೋಡಿ, ಮತದಾರ ಪರಿಷ್ಕರಣೆ ನಡೀತಾ ಇದೆಯಲ್ಲ,
ಯಾಕೆ ನಿಮಗೆ ಅದ್ರ ಬಗ್ಗೆ ಆತಂಕ? ಹಾಗಿದ್ರೆ 23 ಚುನಾವಣೆಯಲ್ಲಿ ನೀವು ಇಷ್ಟು ಸ್ಥಾನನ ಗಳಿಸಿದಿರಲ್ಲ, ಈಗ ನಮ್ಗೆ ಅನುಮಾನ ಪ್ರಾರಂಭ ಆಗ್ತದೆ. ಈಗ ಕೃಷ್ಣರಾಜನಗರ ಕ್ಷೇತ್ರದಲ್ಲಿ ಉದಾಹರಣೆಗೆ 18,800ಕ್ಕೂ ಹೆಚ್ಚು ಮತದಾರರ ವಿಳಾಸಗಳು ಸಿಗ್ತಾ ಇಲ್ಲ. ಈಗ ನೀವೇ ಹೇಳಿದಿರಿ NR ಲಿಸ್ಟ್ ಆಗಿದೆ, ಚಾಮರಾಜದಲ್ಲಿ ಲಿಸ್ಟ್ ಸಿಗ್ತಿಲ್ಲ, KR ಲಿಸ್ಟ್ ಸಿಗ್ತಿಲ್ಲ ಅಂತೇನೋ ನೆನ್ನೆ ಹೇಳಿದಿರಿ. ಹಾಗಿದ್ರೆ 2023ರಲ್ಲಿ ಪಾರದರ್ಶಕ ಚುನಾವಣೆ ನಡೀಲಿಲ್ವಾ? ನಿಮ್ಗೆ ಅನುಮಾನ ಇದೆಯಾ? ಆಯ್ತು, ಮತದಾರರ ಪರಿಷ್ಕರಣೆನ ಮಾಡ್ತಾ ಇರೋರು ಯಾರು? ರಾಜ್ಯ ಸರ್ಕಾರದವರು, ಅಧಿಕಾರಿಗಳು. ಈಗ BLOಗಳು ಯಾರು? ನೋಡಲ್ ಆಫೀಸರ್ಸ್ ಯಾರು? ತಹಸೀಲ್ದಾರ್ ಯಾರು? AC ಅವ್ರು ಯಾರು? ನಿಮ್ಮ ಸರ್ಕಾರದವ್ರೆ. ಈಗ ನೀವಿರುವಂಥ ಸರ್ಕಾರದ ನೌಕರರು. ನಿಮಗೆ ಅವ್ರ ಮೇಲೆ ನಂಬಿಕೆ ಇಲ್ವಾ? ಈಗ ನಮ್ಗೆ ಅನುಮಾನ ಕಾಡ್ತಾ ಇದೆ, ನೀವೇನ್ ಮಾಡಿದ್ರಪ್ಪ ಅಂತ. ಯಾರು ಎರಡು ಕಡೆ ಇದ್ದಾರೆ, ಯಾರು ಸತ್ತಿದ್ದಾರೆ, ಯಾರು ಮದುವೆಯಾಗಿ ಹೋಗಿದ್ದಾರೆ ಅಂಥದನ್ನ ನೋಡಿ ಮತದಾರ ಪರಿಷ್ಕರಣೆನ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ರೆ ನೀವ್ಯಾಕೆ ಗಾಬರಿ ಆಯ್ತೀರಿ? ನಿಜವಾಗಿ ವೋಟರ್ಸ್ ಇದ್ರೆ ಪಟ್ಟಿ ಅನೌನ್ಸ್ ಆದ್ಮೇಲೆ ಯಾರಾದ್ರೂ ಕೈ ತಪ್ಪೋಗಿದ್ರೆ ಅದನ್ನ ಸೇರ್ಸೋಕ್ಕೂ ಕೂಡ ಅವಕಾಶ ಇದೆಯಲ್ಲ. ಈಗ ನಮಗೆ ಇದೆಲ್ಲಿಂದ ಬಂದರು 18,800 ಜನ ಅಂತ ಹೇಳಿ ಎಲ್ಲಿಗೆ ಹೋದ್ರು, ಅವರೆಲ್ಲ ಎಲ್ಲಿಯವರು ಅಂತ ಈಗ ನಮ್ಗೆ ಅನುಮಾನ. ಇವರು ಆತಂಕ ಪಡಿಸಿದ್ದಾರೆ. ಕೊನೆಯದಾಗಿ ಕುಮಾರಣ್ಣರವ್ರನ್ನ ಮಾತನಾಡುವಂಥ ಸಂದರ್ಭದಲ್ಲಿ ಅವರ ಅಸೆಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವರೇನು ಆಲೂಗೆಡ್ಡೆ ಬೆಳೆದಿದ್ರ ಅಂತ ಈ ಕಾಂಗ್ರೆಸ್ನವ್ರು ಕೇಳದ್ ನಾನು. ಕುಮಾರಣ್ಣರವರು ಫಿಲಂ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು, ಫಿಲಂ ತೆಗಿತಿದ್ರು, ನಿರ್ಮಾಪಕರಾಗಿದ್ರು, ಮಗ ಆಕ್ಟರ್ ಆಗಿ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ, ವ್ಯವಸಾಯನೂ ಕೂಡ ಮಾಡಿದ್ದಾರೆ. ನಿಮ್ಮಲ್ಲೆಲ್ಲ ಈಗ ರಾಜಕಾರಣಿಗಳಿದಾರಲ್ಲ, ಸಮಾಜವಾದಿ ನಾಯಕರು, ಹೀಗೆ ಬಹಳಷ್ಟು ರಾಜಕಾರಣಿಗಳಿದಾರಲ್ಲ, ಅವರೆಲ್ಲ ಏನು ಭತ್ತ ಬೆಳ್ತಿದ್ರ, ರಾಗಿ ಬೆಳ್ತಿದ್ರ? ಕಡಲೆಕಾಯಿ ಬೆಳೆದಿದ್ರ ಕಾಂಗ್ರೆಸ್ನವ್ರ? ನನ್ನನ್ನು ಸೇರಿದಾಗ ರಾಜಕಾರಣದ ವ್ಯವಸ್ಥೆನಲ್ಲಿ ಯಾರೂ ಕೂಡ ಪ್ರಾಮಾಣಿಕರಿಲ್ಲ. ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. ಬೇಕಾದ್ರೆ ಕರೀರಿ ನಿಮ್ಮ ಮುಖ್ಯಮಂತ್ರಿನ ಮತ್ತೆ ನಿಮ್ಮ ಉಪಮುಖ್ಯಮಂತ್ರಿನ, ಇರ್ಬೋದು ಪರ್ಸೆಂಟೇಜ್. ಒಬ್ರು 100%, ಒಬ್ರು 90%, ಒಬ್ರು 80%, ಒಬ್ರು 10%. ಭ್ರಷ್ಟಾಚಾರ ನಡೀತಾ ಇರೋದನ್ನ ನೋಡ್ಕೊಂಡು ಕೂತ್ಕೊಂಡಿರೋದು ಕೂಡ
ಅಕ್ಷಮ್ಯ ಅಪರಾಧ. ಇವತ್ತು ನಿಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗಳೆಲ್ಲ ಇಡೀ ರಾಜ್ಯದಲ್ಲಿ ಒಂದೊಂದು ಚುನಾವಣೆಗೆ 16 ಕೋಟಿ ಮಾಡಿದ್ರಲ್ಲ, ಅವ್ರಿಗೆ ಕೊಟ್ರಲ್ಲ, ದುಡ್ಡು ಎಲ್ಲಿಂದ ಬಂತು? ಯಾಕೆ ಜನರನ್ನ ತಪ್ಪದಾರಿಗಳಿಗಂಥದ್ದನ್ನ ಮಾಡ್ತೀರಿ? ಯಾರು ಕೂಡ ಪ್ರಾಮಾಣಿಕರಿಲ್ಲ. ಜನಕ್ಕೂ ಗೊತ್ತಾಯ್ತದ. ಅದರಿಂದ ಕತೆ ಹೇಳದ ಬಿಡಿ, ಸತ್ಯ ಒಪ್ಕೊಳ್ಳಿ. ಕರೆಯಿಲ್ಲದೆ ಸಾರ್ವಜನಿಕ ವೇದಿಕೆಗೆ ನಾನು ಹೇಳ್ತೀನಿ, ಯಾರ್ಯಾರ್ದು ರಾಜಕಾರಣದ ಎಷ್ಟೆಷ್ಟು ಪರ್ಸೆಂಟು ಅಂತ ಮುಖ ನೋಡಿದ್ರೆ ಎಷ್ಟೆಷ್ಟು ಪರ್ಸೆಂಟ್ ಅವ್ರೆ. ಅದರಿಂದ ನಾವೆಲ್ಲರೂ ಗಾಜಿನ ಮನೆಯಲ್ಲೇ ಇದ್ದೀವಿ. ಒಪ್ಕೊಳ್ಳಿ ಸತ್ಯನ. ಇವತ್ತು ದುಡ್ಡು ಇಲ್ಲದೆ ರಾಜಕಾರಣ ಮಾಡೋಕ್ಕಾಗಲ್ಲ. ಅದಕ್ಕೆ ದುಡ್ಡ ಹೊಡಿತಾ ಇದ್ದೀರಿ. ಇಡೀ ವ್ಯವಸ್ಥೆ ಗೊತ್ತಿರ್ತಕ್ಕಂಥದ್ದು. ಕೇಳ್ತಾರೆ ನಮ್ಮನ್ನೇ. ನಮ್ಮ ಮನೆ ವಿಧಾನಸಭೆಯಲ್ಲಿ ಹೇಳಿದೆ, 15 ವರ್ಷ ನಾನು ನಿನ್ನ ಜೊತೆಗೆ ಗೆದ್ದಿದ್ದೀನಣ್ಣ, ನಮ್ಮೂರು ತಾಲೂಕು ಮಾಡಿದೆ, ನನಗೇನು ಮಾಡಿದೆ ಅಂತ ಕೇಳಿದ್ರು. ನಾವೇನಾರ ಮಾಡಬೇಕು ಅಂದರೆ ನಾವು ಇನ್ನೊಬ್ರ ತಕ್ಕ ಕೈ ಚಾಚಲೇಬೇಕಲ್ಲ. ಇದು ವ್ಯವಸ್ಥೆ. ಅದರಿಂದ JDS ಅವ್ರಿಗಿಂತ ಭ್ರಷ್ಟಾಚಾರ ಅತಿ ಹೆಚ್ಚಿರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲಿ. ಆ ಸ್ವಾಮಿ, ನಾವೇನು ಮಾತಾಡಕ್ ಹೋಗ್ತಾ ಇಲ್ಲ. ಒಂದು ಹಿಂದುಳಿದ ವರ್ಗಗಳಲ್ಲಿ ಸ್ಕೂಲ್ಗೆ ಒಂದು TV ಟೆಂಡರ್ ಆಗದೆ. ಒಂದು ಟಿವಿಗೆ 1.25 ಲಕ್ಷ ರೂಪಾಯಿ ನೋಡಿದೀವಿ ಹೈಯೆಸ್ಟ್ ಅಂದ್ರೆ. ಮಕ್ಕಳುಗಳು ನೋಡ್ತಾರಲ್ಲ, ಅದಕ್ಕೆ ಹೋಗೊಂದ್ಸತಿ ತೆಗೆದು ನೋಡಿ ಎಷ್ಟು ಲಕ್ಷ ಬಿಲ್ ಮಾಡಿದಿರಿ ಅದ ಅಂತ. ಎಷ್ಟು ಲಕ್ಷ ಅಹಿಂದದ ಹೆಸರನ್ನ ಹೇಳ್ಕೊಂಡು ಬಂದ್ರಲ್ಲ, ಅದಕ್ಕೆ ಎಷ್ಟು ಲಕ್ಷ ಬಿಲ್ ಮಾಡಿದಿರಿ ಆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ. ಅದರಿಂದ ಜನಕ್ಕೂ ಗೊತ್ತು, 2 ವರ್ಷ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗೆ ಹೇಳಿದ್ದಾರೆ, ಮುಂದೇನೂ ನಾವೇ ಅಂತ. ಜನ ತೀರ್ಮಾನ ಮಾಡ್ತಾರೆ, ಸಮ್ಮಿಶ್ರ ಸರ್ಕಾರ ಬೇಕಾ ಇಲ್ಲ ನಿಮ್ಮದೇ ಸರ್ಕಾರ ಬೇಕಾ. ನಿಮ್ಮೆಲ್ಲರಲ್ಲಿ ಪಾಪ ಇನ್ನೂ 2 ವರ್ಷದೆ ಏನಾದ್ರು ಹೇಳಿ ಮೆಚ್ಚುಗೆ ತಗೊಂಡು ಯಾವ್ದಾದ್ರು ಬೋರ್ಡು ಚೇರ್ಮನು ಬೇಡ ಅಂತ ಹೇಳಲ್ಲ. ಆದರೆ ಸ್ವಲ್ಪ ಸತ್ಯ ಮಾತಾಡಿ. ಜಾನವೇ ತೀರ್ಮಾನ ಮಾಡ್ಬಿಟ್ಟವ್ರ. ನಾವು ಹೋಗಿ ಜನರ ಮುಂದೆ ನಿಂತ್ಕೊಂಡ್ರೆ ಇವನಿಷ್ಟು ಪರ್ಸೆಂಟು ಏನಾಗ್ತಾ ಇದೆ ಮೈಸೂರು ನಗರದಲ್ಲಿ ಮೂಡ ನಗರ ಪಾಲಿಕೆಯಲ್ಲಿ ಇಬ್ಬಿಬ್ರು ಬಿಟ್ಟು ಎಲ್ಲರೂ ವರ್ಗಾವಣೆ ಮಾಡಿದ್ದೀರಲ್ಲ. ಇಬ್ಬಿಬ್ರು ಬಿಟ್ಟು ಈಗ ಅಲ್ಲಿ ಯಾರು ಪೋಸ್ಟಿಂಗ್ಗೆ ಬಂದಿಲ್ವಲ್ಲ, ಅದ್ರ ಉದ್ದೇಶ ಏನು? ವರ್ಗಾವಣೆ, ಸಾಮೂಹಿಕ ವರ್ಗಾವಣೆ ಆಗೋವ್ರೆ. ತಗೊಳ್ಳಿ ಲಿಸ್ಟ್ ಅಲ್ಲದೆ ಕೊಡ್ತೀನಿ. ಯಾಕೆ ಅಲ್ಲಿ ಇನ್ನೂ ಪೋಸ್ಟಿಂಗ್ ಆಗಿಲ್ಲ? ಹರಿಶ್ಚಂದ್ರರು. ಅದರಿಂದ ಆರೋಪ ಪ್ರತ್ಯಾರೋಪ ಇರ್ತದೆ, ಆದರೆ ಭಾಷೆ ಮೇಲೆ ಇತಿಮಿತಿ ಇರಲಿ. ನನಗೆ
ನಮಗೆ ಗೊತ್ತಿಲ್ಲ. ನಮ್ಮ ಲೀಡ್ರುಗಳೆಲ್ಲ ಆಸ್ತಿ ಮಾಡಿದರೆ ಆಲೂಗೆಡ್ಡೆ ಬೆಳೆದವರ ಯಾವುದಕ್ಕೂ ತೆಂಗಿನಕಾಯಿ ಬೆಳೆದವರ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಅಲ್ಲೇ ಇದೆ, 40 ವರ್ಷ ತೆಂಗಿನ ಮರ. ನಿಮ್ಮವರೆಲ್ಲ ಎಲ್ಲೆಲ್ಲಿ ಏನೇನು ಆಸ್ತಿ ಮಾಡವ್ರೆ, ಎಂತೆಂಥ ಬಂಗ್ಲೆಗಳು ಮಾಡವ್ರೆ. ನಾವು ಬಿಡಿ, ನಾವು ರಿಯಲ್ ಎಸ್ಟೇಟ್, ನನಗೆ ನನ್ನ ಉದ್ಯೋಗನೇ ಅದು. ನಾನು ಪ್ರಾರಂಭ ಮಾಡಿದ್ದೆ ಅದರಿಂದ. 10 ಲಕ್ಷ ತಗೋತೀವಿ, 1 ಕೋಟಿಗೆ ಮಾರ್ತೀವಿ. ಆದರೆ ಒಂದು ಹೇಳ್ತೀನಿ, ನನ್ನ 32-38 ವರ್ಷದ ಅನುಭವದಲ್ಲಿ ಒಬ್ಬರ ಹತ್ರ ವರ್ಗಾವಣೆ, ಒಬ್ಬರ ಹತ್ರ ಕೆಲಸ ಕೊಡಿಸ್ತೀನಿ, ಒಬ್ಬ ಕಾಂಟ್ರಾಕ್ಟರ್ ಹತ್ರ ಕೈ ಚಾಚಿಲ್ಲ. ಅದು ಭಿಕ್ಷೆ ಅನ್ನೋ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ವ್ಯವಹಾರದಲ್ಲಿ ಮಾಡ್ತೀವಿ, ನಾನಿಲ್ಲ ಅಂತೇನು ಹೇಳಲ್ಲ. ಅದರಿಂದ ನಮ್ಮೆಲ್ರಿಗೂ ಮಾತಾಡುವಾಗ ನಮ್ಮವ್ರನ್ನು ಭಾಷೆ ಮೇಲೆ ಇರ್ತಾ ಇರಲಿ. ಕೆಲವರು ಯಾರೋ ಮೊನ್ನೆ ಮಾತಾಡಿದ್ದಾರೆ, ನೀನು ತಾನು, ಅದು ತಪ್ಪು. ಯಾರೇ ಮಾತಾಡಲಿ, ನಾನೇ ಮಾತಾಡಲಿ, ಈಗಲೇ ರಾಜಕಾರಣ, ನಮ್ಮ ರಾಜಕಾರಣಿ ಮೇಲೆ ನಂಬಿಕೆ ಹೊಟ್ಟೋಗಿದೆ. ಆದ್ದರಿಂದ ನನ್ನೆಲ್ಲ ಸ್ನೇಹಿತರಿಗೆ ನಾವು ಸಾಮಾನ್ಯ ಇಂಥ ವಿಚಾರಗಳು ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಮೊನ್ನೆ ನೋಡಿದಾಗ ಬೇಸರ ಆಯಿತು. ನಾವೆಲ್ಲ ಜನತಾದಳದಲ್ಲಿರೋರೆಲ್ಲ ಭ್ರಷ್ಟಾಚಾರಿಗಳು, ನೀವೆಲ್ಲ ಪ್ರಾಮಾಣಿಕರಾದರೆ ನೀವು ಇಲ್ಲಿವರೆಗೆ ಮಾಡಿರೋ ಆಸ್ತಿಗಳು, ಚುನಾವಣೆ ಖರ್ಚಾಗಿರೋ ದುಡ್ಡು, ಅವೆಲ್ಲ ಎಲ್ಲೆಲ್ಲಿ ಬೆಳೆದ್ರಿ ಅಂತ ಒಂಚೂರು ಜನಕ್ಕೆ ತಿಳಿಸಿದ್ರೆ ನಿಮ್ಮನ್ನೆಲ್ಲ ಕರೆದು ನಾವು ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ನಿಮ್ಮನ್ನೆಲ್ಲ ಸನ್ಮಾನ ಮಾಡ್ತೀವಿ ಅಂಥೇಳಿ ನಿಮ್ಮೆಲ್ಲರ ಮೂಲಕ ಅವ್ರಿಗೆ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.